ಈಗ ಒಂದ್ ಕಡೆ ಏನು ಅಂದ್ರೆ ನಾವು ಇದು ಮೆಡಿಕಲ್ ಶಾಪಲ್ಲಿ ಮಾರಲೇಬಾರ್ದು, ಯಾಕೆ ಮಾರ್ತಾರೆ ಅಂತ ಕೇಳ್ತೀವಿ. ಒಂದಲ್ಲ ಎರಡಲ್ಲ ಮೂರಲ್ಲ 16 ಜನ ಮಕ್ಕಳು ಸಾವಿಗೀಡಾಗಿದ್ದಾರೆ. ಈ ಸಾವಿನ ಸಂಖ್ಯೆ ಹೆಚ್ಚಳ ಆಗುತ್ತೇನೋ ಅನ್ನುವಂಥ ಒಂದು ಆತಂಕ ಒಂದು ಕಡೆ ಆದರೆ, ಇದು ನಮ್ಮ ಗಮನಕ್ಕೆ ಆದಂತಹ ಸಾವು, ಗಮನಕ್ಕೆ ಬಾರದೆ ಎಷ್ಟೋ ಸಾವುಗಳು ಈಗಾಗಲೇ ಆಗಿದೆ, ಎಷ್ಟೋ ವರ್ಷಗಳಿಂದಲೂ ಕೂಡ ನಡೀತಾ ಇದೆ. 16 ಮಕ್ಕಳ ಸಾವಿಗೆ ಕಾರಣವಾದಂತಹ ಈ ಸಿರಪ್ಪನ್ನು ಮಾರಬೇಡಿ ಅನ್ನೋದ್ರ ಜೊತೆಗೆ ವೈದ್ಯರಿಗೆ ಪ್ರಿಸ್ಕ್ರೈಬ್ ಮಾಡಬೇಡಿ ಅನ್ನೋದ್ರ ಜೊತೆಗೆ ಇಂತಹ ಸಿರಪ್ಪನ್ನು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅಥವಾ ಡ್ರಗ್ ಲೈಸೆನ್ಸನ್ನು ಯಾರು ಕೊಟ್ಟರು ಇವರು, ಅಂತಹ ಡ್ರಗ್ ಲೈಸೆನ್ಸನ್ನು ಅದನ್ನು ಫಸ್ಟ್ ಕ್ಯಾನ್ಸಲ್ ಮಾಡಬೇಕು, ಅಥವಾ ಇದನ್ನು ಮಾರ್ಕೆಟಿಗೆ ತರೋಕ್ಕಿಂತ ಮುಂಚೆ ಇದರ ಎಲ್ಲ ಚೆಕ್ಕಿಂಗ್ಗಳಾಗಬೇಕು, ಟೆಸ್ಟ್ಗಳಾಗಬೇಕು. ಮಾರ್ಕೆಟಿಗೆ ತಂದು ಅದಾದಮೇಲೆ ವೈದ್ಯರಿಗೆ ಕೊಟ್ಟು, ಅವರು ವೈದ್ಯರು ಮಕ್ಕಳಿಗೆ ಕೊಟ್ಟು, ಮಕ್ಕಳು ಸಾವನ್ನಪ್ಪಿದ ಮೇಲೆ ಇವರು ಇದನ್ನು ಬ್ಯಾನ್ ಮಾಡ್ತೀವಿ ಅಂತ ಹೋಗ್ತಾರಲ್ಲ. ಅಂದರೆ ಈ ಆರೋಗ್ಯದ ಮೇಲೆ ಇಷ್ಟು ಜೊತೆಗೆ ಚೆಲ್ಲಾಟ ಆಡ್ತಾ ಇದೆಯಾ ಹಾಗಾದರೆ ಸರ್ಕಾರ ಕೂಡ, ಅಥವಾ ಇದನ್ನು ಏನು ಲೈಸೆನ್ಸ್ ಕೊಡುವಂಥವರು ಕೂಡ, ಏನು ಕತೆ ಅಂತ? ಇದು ಮೊದಲನೇ ಒಂದು ಇನ್ಸಿಡೆಂಟ್ ಅಲ್ಲ ಮೇಡಮ್. ಈ ರೀತಿ 1937 ಆಗಿರೋದು ಸೇಮ್ ಟಾಕ್ಸಿಕ್ ಸಾಲ್ವೆಂಟಿಂದ ಆಗಿರುವಂಥದ್ದಿದೆ. ಆವಾಗ ಅಲ್ಲಿ ಇರುವಂಥ ಕೆಮಿಸ್ಟಿಗೆ, ಇಲ್ಲಿ ಅಲ್ಲ ಇಂಡಿಯಾದಲ್ಲಿ ಆಗಿರೋದಂಥದ್ದಲ್ಲ, ಎಲಿಕ್ಸರ್ ಸಲ್ಫೋನಮೈಡ್ ಅಂತ ಹೇಳಿ ಒಂದು ಸಲ್ಫೋನಮೈಡ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಸಿರಪ್ಪನ್ನು ರೆಡಿ ಮಾಡುವಾಗ ಈ ಡೈ ಇಥಿಲಿನ್ ಗ್ಲೈಕೋಲ್ ಅಂತ ಏನಿದೆ, ಇದು ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ, ಇದು ನೀರಿದ್ದಂಗೆ ಇರುತ್ತೆ ಸೇಮ್, ಇದಕ್ಕೆ ಸ್ಮೆಲ್ ಇರಲ್ಲ. ಓಕೆ. ಆಮೇಲೆ ಇದು ಆ್ಯಂಟಿ ಫ್ರೀಸ್, ಅಂದರೆ ಈ ಕಾಫ್ ಸಿರಪ್ ಆಗಲಿ ಅಥವಾ ಸರ್ ಹೇಳಿದಂಗೆ ಪೇಂಟ್ಸ್ಗಳಾಗಲಿ, ಮುಂಚೆ ಪೆಟ್ರೋಲಲ್ಲಿ ಯೂಸ್ ಮಾಡ್ತಿದ್ರು. ನನ್ನ ಕೆಮಿಸ್ಟ್ರಿ ಸರ್ ಜೊತೆ ನಾನು ಡಿಸ್ಕಸ್ ಮಾಡ್ತಿದ್ದೆ ಇವಾಗ ಜಸ್ಟ್ ಬರ್ತಾ ಇರುವಾಗ, ನಮಗೆ ಕೆಮಿಸ್ಟ್ರಿ ಟೀಚ್ ಮಾಡಿರೋರು. ಸೊ ಅದನ್ನು ಲಿಕ್ವಿಡಾಗಿ ಇಡುವುದಕ್ಕೆ ಹೆಲ್ಪ್ ಮಾಡುತ್ತೆ. ಎಲ್ಲಿ ಇವಾಗ ಟೆಂಪ್ರೇಚರ್ ಎಲ್ಲಾದರೂ ಕಡಿಮೆ ಆಯಿತು, ಕೋಲ್ಡ್ ಆಯಿತು ಅಂತ ಹೇಳಿದರೆ ಗಟ್ಟಿಯಾಗಿಬಿಡುತ್ತೆ ಸಿರಪ್ಪು. ಆವಾಗ ಮೆಂಟಾಲಿಟಿ ಪ್ರಕಾರ ತುಂಬ ಜನ ಇದು ಸರಿ ಇಲ್ಲ, ಗಟ್ಟಿಯಾಗಿಬಿಟ್ಟಿದೆ, ಹಿಂಗೆ ಆಗಬಾರ್ದು, ಅದಕ್ಕೆ ಆ್ಯಂಟಿ ಫ್ರೀಸ್ ಆಗೋದಕ್ಕೆ ಈ ಕೆಮಿಕಲನ್ನು ಯೂಸ್ ಮಾಡ್ತಾರೆ. ಟಾಕ್ಸಿಕ್ ಸಾಲ್ವೆಂಟ್ ಇದು ಆ್ಯಕ್ಚುಲಿ. ಸಾಲ್ವೆಂಟ್ ಅಂದರೆ ಲಿಕ್ವಿಡ್ ಫಾರ್ಮಲ್ಲಿ ಇಡುತ್ತೆ ಅದು. ಟಾಕ್ಸಿಕ್ ಯಾಕೆಂದರೆ ಇದು ತುಂಬ ಡೇಂಜರಸ್ಸು ಕಿಡ್ನಿಗಾಗಲಿ ಓವರ್ ಆಲ್ ವೈಟಲ್ ಆರ್ಗನ್ಸಿಗಾಗಲಿ. ಸೊ ಈ ರೀತಿ 1937 ಟೇಸ್ಟ್ಗೋಸ್ಕರ, ಸ್ವೀಟ್ ಇರುತ್ತೆ ಇದು ಟೇಸ್ಟ್ಗೋಸ್ಕರ ಒಬ್ಬರು ಕೆಮಿಸ್ಟ್ ಆ ಸಿರಪ್ಪಲ್ಲಿ ಆಲ್ರೆಡಿ ಯೂಸ್ ಮಾಡಿ, ಅದು ಆವಾಗ ಲೀಗಲ್ ರೆಗ್ಯುಲೇಷನ್ಸ್ ಇರಲಿಲ್ಲ ಅಂತ ನಾನು ಕೇಳ್ಪಟ್ಟೆ. 107 ಜನ ಸತ್ತೋಗಿರುವಂಥದ್ದು ಘಟನೆ ಆಲ್ರೆಡಿ ಆಗಿದೆ. ಇದಕ್ಕೆ ಮಾಸ್ ಪಾಯ್ಸನಿಂಗ್ ಅಂತ ಒಂದು ಬ್ಲ್ಯಾಕ್ ಡೇ ಇನ್ಸಿಡೆಂಟ್ ಇದು ಇಂಡಿಯಾದಲ್ಲಿ ಆಗಿರೋದಲ್ಲ. ಮಾಸ್ ಪಾಯ್ಸನಿಂಗ್ ಅಂತ ಹೇಳಿ ಅದನ್ನು ಆಮೇಲೆ ಬ್ಯಾನ್ ಮಾಡಿದರು ಆ ಕೆಮಿಕಲನ್ನು. ಅವ್ರಿಗೆ ಗೊತ್ತಿರಲಿಲ್ಲ ಕೆಮಿಸ್ಟಿಗೆ, ಅವಾಗ ಅವ್ರು ಅದನ್ನು ಬೆರೆಸ್ಬಿಟ್ಟಿದ್ರು. ಯಾಕೆ? ಸ್ವೀಟ್ ಆಗಿರುತ್ತೆ, ಮಕ್ಕಳು ತಗೊಳ್ತಾರೆ. ಅವಾಗಲೂ ಮಕ್ಕಳು ಸತ್ತೋಗಿದ್ದಾರೆ ಆಲ್ರೆಡಿ ಇದೇ ಕೆಮಿಕಲಿಂದ. ಆಲ್ಮೋಸ್ಟ್ 80, 90, 100 ಇಯರ್ಸ್ ಮುಂಚೆ ಅಥವಾ ಒಂದು 90 ಇಯರ್ಸ್ ಮುಂಚೆ ಆಲ್ರೆಡಿ ಈ ಇನ್ಸಿಡೆಂಟ್ ಆಗಿ 107 ಜನರಲ್ಲಿ ತುಂಬ ಜನ ಮಕ್ಕಳು ಆಲ್ರೆಡಿ ಸತ್ತೋಗಿದ್ದಾರೆ ಬೇರೆ ದೇಶದಲ್ಲಿ. ತಿರ್ಗಾ ನಾವು ಮತ್ತೆ ಅಲ್ಲಿಗೆ ಬಂದಿದ್ದೇವೆ. ಇಲ್ಲಿ ಆಗ್ತಾರಂಥದ್ದು ಏನೋ ಇದೇನೋ ನಾವೇನೋ ಆದಾಗ ಸುದ್ದಿ ಆಗುತ್ತೆ. ಈಗ ಇನ್ನೊಂದು ಏನಂದರೆ ಇದೆ, ನಮ್ಮ ಇಂಡಿಯಾದಿಂದನೇ ಮೆಡಿಸಿನ್ ಸಪ್ಲೈ ಮಾಡಿದಾಗ ಗ್ಯಾಂಬಿಯಾದಲ್ಲಿ 22 ಮಕ್ಕಳು ಸತ್ತಿದಾರಂತೆ ನಮ್ಮದೇ. ಅಂದರೆ ಬೇರೆ ದೇಶಕ್ಕೂ ಅಲ್ಲಿ ಚೆಕ್ ಮಾಡಿದ್ರೆ ಗೊತ್ತಿಲ್ಲ. ಅಂದರೆ ಇದೊಂಥರ ಬಿಗ್ ಮಾಫಿಯಾ ಇದ್ದಂಗೆ ಇದು. ಮೆಡಿಕಲ್ ಮಾಫಿಯಾ, ಫಾರ್ಮಾಸ್ಯೂಟಿಕಲ್ ಮಾಫಿಯಾ ಅಂದರೆ ಒಂದೊಂದು ಬಿಗ್ ಮಾಫಿಯಾ. ಯಾಕಂದರೆ ಮೆಡಿಸಿನ್ಸನ್ನು ಈಗ ಸತ್ತವ್ರದಿದೆ, ಅದನ್ನು ತಗೊಂಡು ಸ್ಲೋ ಪಾಯ್ಸನ್ ಆಗಿ ಕ್ರಮೇಣ ಸತ್ತಿರೋರ ಬಗ್ಗೆ ಏನಾದರೂ ರಿಪೋರ್ಟ್ಸ್ ಇದೆಯಾ ಸರ್? ಈಗ ನನಗೆ ಇದ್ರ ಜೊತೆಗೆ ನೀವು ಹೇಳಿದ ಮೆಡಿಕಲ್ ಮಾಫಿಯಾ ಅಥವಾ ಫಾರ್ಮಾಸ್ಯೂಟಿಕಲ್ ಮಾಫಿಯಾ ಅಂತ ಹೇಳ್ತೀರಿ. ಈ ಸಂದರ್ಭದಲ್ಲಿ ನನಗೆ ಒಂದು ಪ್ರಶ್ನೆ ಇದೆ. ಏನು ಅಂತಂದರೆ, ಇದು ಬಹಳಷ್ಟು ಜನಕ್ಕೆ ಇರುತ್ತೆ ಈ ಥರದ ಪ್ರಶ್ನೆಗಳು. ಒಂದು ಡಾಕ್ಟರ್ ಕೊಟ್ಟಂತಹ ಪ್ರಿಸ್ಕ್ರಿಪ್ಷನನ್ನು ಅಥವಾ ಒಂದೇ ಡಾಕ್ಟರ್ ಕೊಟ್ಟಂತಹ ಡೋಸೇಜನ್ನು ಅಥವಾ ಮೆಡಿಸನನ್ನು ಇನ್ನೊಬ್ಬ ಡಾಕ್ಟರ್ ಹೋದರೆ ಅದೇ ಮೆಡಿಸನ್ ಕೊಟ್ಟರು ಕೂಡ ಅವ್ರ ಕಂಪನಿ ಬೇರೆ ಆಗಿರುತ್ತೆ. ಸೊ ಹಾಗಾದರೆ ಇಲ್ಲಿ ಒಬ್ಬೊಬ್ಬ ಡಾಕ್ಟರ್ ಕೂಡ ಒಂದೊಂದು ಕಂಪನಿಯ ಮೆಡಿಸಿನ್ ಉಪಯೋಗಿಸ್ತಾರ? ಇದ್ರ ಹಿಂದಿರುವಂತಹ ಕಥೆ ಏನು? ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಇಲ್ಲ, ಏನಂದ್ರೆ ಕಂಪನಿಗಳು ಬೇರೆ ಬೇರೆ ಇರ್ತಾರೆ. ಈಗ ಆಪಲ್ ಫೋನ್ ಬೇರೆ, ಇನ್ನೊಂದು ಯಾವ ಆಧಾರದ ಮೇಲೆ ಒಬ್ಬೊಬ್ಬ ಡಾಕ್ಟರ್ ಒಂದೊಂದು ಕಂಪನಿ ಮೆಡಿಸಿನ್ ಅನ್ನ ಯೂಸ್ ಮಾಡ್ತಾರೆ? ಅವ್ರು ಯಾವುದ್ರ ಮೇಲೆ, ಯಾವ ಔಷಧಿ ಮೇಲೆ ನಂಬಿಕೆ ಇರುತ್ತೆ, ಯಾವ ಪ್ರಾಡಕ್ಟ್ ಮೇಲೆ ನಂಬಿಕೆ ಇರುತ್ತೆ. ಸರ್ ಹೆಂಗ್ ನಂಬಿಕೆ ಇರುತ್ತೆ? ಯಾವ ತರ ಅವ್ರೇನಾದ್ರು ಟೆಸ್ಟ್ ಮಾಡಿರ್ತಾರ ಅಥವಾ ಒಂದಷ್ಟು ಜನ ಕೊಟ್ಟು ಅದು ಹುಷಾರಾಗಿ ಅದಾದ್ಮೇಲೆ ಅವ್ರು ಕಂಟಿನ್ಯೂ ಮಾಡ್ತಾರೆ? ಇದನ್ನ ಹೆಂಗ್ ಮಾಡ್ತಾರೆ ನಿಮ್ಮ ಒಂದು ಟರ್ಮಿನಾಲಜಿಲಿ ಹೇಳೋದು? ಈಗ ಏನಂದ್ರೆ ಬ್ರಾಂಡೆಡ್ ಡ್ರಗ್ಸು, ಜೆನರಿಕ್ ಡ್ರಗ್ಸು, ಎಥಿಕಲ್ ಡ್ರಗ್ಸು, PC ಡ್ರಗ್ಸ್ ಅಂತ ಇರುತ್ತೆ. ಸೊ ಏನಾಗುತ್ತೆ, ಕೆಲವು ಅಂದರೆ ನಾನ್ ಸ್ಟ್ಯಾಂಡರ್ಡ್ ಡ್ರಗ್ಸ್ ಅಂದರೆ ಅಷ್ಟು ಏನು ಡೋಸೇಜನ್ನು ಮೆನ್ಷನ್ ಮಾಡಿರ್ತಾರೆ ಅಷ್ಟು ಸ್ಟ್ಯಾಂಡರ್ಡ್ ಆಗಿರೋದಿಲ್ಲ. ಅವು ಜೆನರಿಕ್ ಡ್ರಗ್ಸ್ ಅಂತಾರೆ. ಅಂದರೆ ತುಂಬ ಜೆನರಿಕ್ ಮಳಿಗೆಗಳು ಕೇಳಿದ್ದೀವಲ್ಲ, ಮೋದಿ ಶಾಪ್ಸು ಅಥವಾ ಮೋದಿ ಜೆನರಿಕ್ ಶಾಪ್ಸ್ ಅಂತಿದೆಯಲ್ಲ, ಅವು ಕಡಿಮೆ ಸ್ಟ್ಯಾಂಡರ್ಡ್ ಇರೋ ಡ್ರಗ್ಸ್ ಇರುತ್ತೆ. ಏನು ಪರ್ಸೆಂಟೇಜ್ ಇರುತ್ತೋ ಆ ಪರ್ಸೆಂಟೇಜ್ ಅದರಲ್ಲಿ ಇರೋದೇ ಇಲ್ಲ. ರಾ ಮಟೀರಿಯಲ್ಸಿಂದ ಮಾಡಿರ್ತಾರೆ ಅದನ್ನು. ಇನ್ನು ಕೆಲವು ಬ್ರ್ಯಾಂಡೆಡ್ ಡ್ರಗ್ಸನ್ನು, ಈಗ ಸಿಟ್ರಿಸಿನ್ ಮಾತ್ರೆಗಳನ್ನ ತಗೋತಾ ಇರ್ತಾರೆ, ಎಲ್ರಿಗೂ ಗೊತ್ತಿರೋವಂಥದ್ದು.